ಡಾಕ್ಟರ್ ಎಸ್ ಸಿ ಮಹದೇವಪ್ಪರವರಿಗೆ ಡಿಸಿಎಂ ನೀಡುವಂತೆ ಪ್ರತಿಭಟನೆ. ನಂಜನಗೂಡಿನಲ್ಲಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅಭಿಮಾನಿಗಳ ಬಳಗದ ವತಿಯಿಂದ ಬೃಹತ್ ಪ್ರತಿಭಟನೆ. ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಲೇಬೇಕು ಎಂದು ಆಗ್ರಹಿಸಿ ನಂಜನಗೂಡಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಅಭಿಮಾನಿಗಳ ಬಳಗ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯ ಬಂದು 78 ವರ್ಷಗಳ ಕಳೆದರೂ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡ್ತಾ ಇಲ್ಲ. ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಇಂದಿರಾ ಗಾಂಧಿ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿಕೊಂಡು ಬಂದಿದೆ. ಆದರೆ ದಲಿತರಿಗೆ ಮಾತ್ರ ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇಲ್ಲ. ಮಹದೇವಪ್ಪರವರು ಸರ್ಕಾರದಲ್ಲಿ ಸಾಕಷ್ಟು ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿ ದೇಶದಲ್ಲಿ ಮಾದರಿ ಸಚಿವರಾಗಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರಿಗೆ ಜೊತೆಯಾಗಿ ನಿಂತವರು ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು. ಎಲ್ಲ ಸಮುದಾಯವನ್ನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವ ಮಹದೇವಪ್ಪರವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಲೇಬೇಕು. ಇಲ್ಲವಾದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ 6 ಸ್ಥಾನಗಳು ಬರುವುದು ಕಷ್ಟವಾಗುತ್ತದೆ. ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಪ್ರತಿಭಟನೆಯಲ್ಲಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪರವರ ಅಭಿಮಾನಿಗಳು, ಸುನಿಲ್ ಬೋಸ್ ಅಭಿಮಾನಿಗಳ ಬಳಗ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, ಎಲ್ಕೆಸಿ ಟಿವಿ 4 ನಂಜನಗೂಡು. ಎಸ್ ಸಿ ಮಹದೇವಪ್ಪ ಅವರ ಪಾತ್ರ ಅತಿ ಮುಖ್ಯವಾಗಿರ್ತದೆ. ಇವತ್ತೇನಾರ 136 ಸೀಟ್ ಏನಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತಂತಂದ್ರೆ ಮಹದೇವಪ್ಪ ಅವರೇ ಕಾರಣ. ಇವತ್ತು ನಾವು ದಲಿತರಿಗೆ ಮುಖ್ಯಮಂತ್ರಿ ಕೇಳ್ತಾ ಇದ್ವಿ, ದಲಿತರಿಗೆ ಮುಖ್ಯಮಂತ್ರಿ ಕೇಳ್ತಾನೆ ಇದ್ದೀವಿ. ಇವತ್ತು ಎಸ್ ಸಿ ಮಹದೇವಪ್ಪ ಅವ್ರಿಗೆ ಆ ಕೋಟಾದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಆದರೂ ಕಾಂಗ್ರೆಸ್ ಪಕ್ಷದವರು ದಲಿತರನ್ನ ಬರೀ ಮತ ಬ್ಯಾಂಕ್ಗಳಾಗಿ ಮಾರ್ಪಡಿಸ್ಕೊಂಡು ಅಲ್ಪಸಂಖ್ಯಾತರು, ಹಿಂದುಳಿದವ್ರಿಗೆ ಇವರು ದಮನೀಯ ರೀತಿಯಲ್ಲಿ ಅವ್ರನ್ನ ತುಳಿಯೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹೊರತು ಇವತ್ತು ನಾವು ಎಸ್ ಸಿ ಮಹದೇವಪ್ಪ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೇಳಬೇಕಾಗಿಲ್ಲ. ಅವರಾಗಿದ್ದು ಅವರೇ ಕರೆದು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಮುಂದಿನ ದಿನದಲ್ಲಿ ಮಹದೇವಪ್ಪ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಒಂದು ಉನ್ನತ ಸ್ಥಾನಮಾನ ಕೊಟ್ಟು ಅವ್ರನ್ನ ನಡೆಸ್ಕೊಳ್ಳಿಲ್ಲ ಅಂತಂತಂದರೆ ಕಾಂಗ್ರೆಸ್ಗೆ ಮುಂದೆ ಅವಸಾನದ ಹಂಚಿಗೆ ಹೋಗೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ದಯವಿಟ್ಟು ಮಹದೇವಪ್ಪ ಅಂತ ಅವರ ಅಂಬೇಡ್ಕರ್ ವಾದಿ ಮುಸ್ತದ್ದಿ ರಾಜಕಾರಣಿನ ಇನ್ನು ಮುಂದೆ ಆದ್ರೂ ನೀಟಾಗಿ ಒಂದು ಅತ್ಯುನ್ನತ ಸ್ಥಾನಮಾನ ಕೊಟ್ಟು ನಡೆಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಈ ಒಂದು ಮಹದೇವಪ್ಪ ಅವ್ರಿಗೆ ಏನಾರು ಅವಕಾಶಗಳು ಕೊಡಲಿಲ್ಲ ಅಂತಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಎಲ್ಲ 5 ವರ್ಗಗಳು ಸೇರಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕಾಯ್ತು. ಇನ್ನು ಕಾಂಗ್ರೆಸ್ ಯಾವುದೋ ಒಂದು ಕಾಲದಲ್ಲಿ 36 ಸೀಟ್ ಗೆದ್ದಿತ್ತಲ್ಲ, ಆ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದು ನಿಂತ್ಕತ್ತೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಯಾರಿಗೂ ಕೂಡ ಕೇಳ್ಕೊಳ್ಳಲ್ಲ, ಯಾರು ಕೂಡ ಮನವಿ ಮಾಡಲ್ಲ. ನನಗೆ ಬಹಳ ಕಣ್ಣು ಕೆಟ್ಟಂಗಿದೆ. ಇವತ್ತು ಕೂಡ 2006 ಇಡೀ ಕರ್ನಾಟಕ ಚರಿತ್ರೆಯಲ್ಲಿ ರಾಜಕೀಯನ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ಚುನಾವಣೆ, ಚಾಮುಂಡೇಶ್ವರಿ ಉಪಚುನಾವಣೆ. ಆ ಉಪಚುನಾವಣೆಯಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಾಮಪತ್ರ ಸಲ್ಲಿಸಬೇಕಾದ್ರೆ ಕರ್ನಾಟಕದ ಮೂಲೆಯಿಂದಲೂ ಕೂಡ ನಿಮ್ಗೇನಾದರೂ ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರು ಅತ್ಯಂತ ಸಂಘಟನಾತ್ಮಕವಾಗಿ ಸಂಘಟನೆ ದೃಷ್ಟಿಯಿಂದ ಸಾಗರೋಪಾದಿಯಲ್ಲಿ ಬಂದು ಸೇರಿದ್ರೆ ಅಂದರೆ ಅದಕ್ಕೆ ಮಹದೇವಪ್ಪನವರ ಸೇವೆ ಇದೆ, ಮಹದೇವಪ್ಪನವರ ಪರಿಶ್ರಮ ಇದೆ, ಮಹದೇವಪ್ಪನವರ ತ್ಯಾಗ ಇದೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮಹದೇವಪ್ಪನವ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಒಬ್ಬರು. ಅವತ್ತು ನಾಮಪತ್ರ ಸಲ್ಲಿಸ್ಕೋಬೇಕಾದ್ರೆ ನಾನು ಮಹದೇವಪ್ಪನವ್ರ ಜೊತೆ ನಿಂತಿದ್ದೇನೆ. ಸಾಕಷ್ಟು ಜನ ಇದ್ರು ಸಾಕ್ಷಿಗೆ. ಮಾರಾಣಿ ಕಾಲೇಜ್ ಹತ್ರ ಬಂದಾಗ ಆ ಜನಸಾಗರವನ್ನು ನೋಡಿ ಮಹದೇವಪ್ಪನವರು ಆನಂದ ಬಾಷ್ಪವನ್ನು ಸುರಿಸ್ತಿದ್ರು. ಸಿದ್ದರಾಮಯ್ಯನವರು ಮಹದೇವಪ್ಪನವ್ರಿಗೆ ಹಿಂಗೆ ಅಂತ ಕೇಳ್ತಿರಂಗೆ, ವೆರಿ ಗುಡ್ ಕಣಯ್ಯ, ನೀನು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ಯಾ ಅಂತ ಕಷ್ಟ ಕಾಲದಲ್ಲಿ ನಿಂತವರು ಬೇರೆ ಯಾರು ಅಲ್ಲ ಸ್ವಾಮಿ, ನಾವು ದಲಿತರು ನಿಮಗೆ ಸಾಥ್ ಕೊಟ್ಟಿದ್ದರು. ಯಾಕಂದ್ರೆ ಒಬ್ಬ ಹಿಂದುಳಿದ ವರ್ಗ ನಾಯಕನ ಬಲಿ ಹಾಕೂಡ್ದು. ಹಿಂದುಳಿದ ವರ್ಗ ನಾಯಕರಲ್ಲ ನೀವು, ಸಾಮಾಜಿಕ ಬದ್ಧತೆ ಇರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥವ್ರು. ನಿಮ್ಮ ಧ್ವನಿಯಾದವರು ಶ್ರೀನಿವಾಸ ಪ್ರಸಾದ್ ಮತ್ತು ಮಹದೇವಪ್ಪನವರು. ಆ ನಿಟ್ಟಲ್ಲಿ ದಯವಿಟ್ಟು ಯಾಕೆ ನೋಡಿ, ಒಂದು ಯಾವುದೇ ಆಡಳಿತ ವ್ಯವಸ್ಥೆಯಲ್ಲಿ ಸಾಮಾಜಿಕ ಪ್ರಜ್ಞೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅದು ಮಹದೇವಪ್ಪನವ್ರಿಗೆ ಭಾಳ ದೊಡ್ಡದಾಗಿದೆ. ನಿಮ್ಮ ಆಡಳಿತದಲ್ಲಿ ಸಾಮಾಜಿಕ ಪ್ರಜ್ಞೆ ಇರ್ತಕ್ಕಂಥ ಆಡಳಿತದವ್ರು ಬರಲಿಲ್ಲ ಅಂದರೆ ನಿಮ್ಮ ಆಡಳಿತಕ್ಕೆ ಸೋಲು. ಮಹದೇವಪ್ಪನವರು ನಿಮ್ಮ ಸಂಪುಟದಲ್ಲಿ ಕಳಸವಾಗಿರ್ತಾರೆ ವಿನಃ ಕಳಂಕವಾಗಿರೋದಿಲ್ಲ. ಆದ್ರಿಂದ ಅವರು ಇಡೀ ದೇಶದಲ್ಲೇ ಮಾದರಿಯಾದ ಕಾನೂನುಗಳನ್ನು ರೂಪಿಸಿರೋ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಇಡೀ ರಾಷ್ಟ್ರದಲ್ಲೇ
ನಂಬರ್ 1 PW ಮಂತ್ರಿಯಾಗಿ ಹೆಸರು ಗಳಿಸಿದಂತಹ ಯಾರಾದ್ರು ಶೋಷಿತ ಸಮುದಾಯದಲ್ಲಿದ್ರೆ ಅದು ಮಹದೇವಪ್ಪನವರು. ಈ ಕಾರಣಕ್ಕೋಸ್ಕರನೇ ಈಗಲೂ ಕೂಡ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅವರು ಇಡೀ ದೇಶಕ್ಕೆ ಮಾದರಿಯಾದಂತಹ ಅತ್ಯಂತ ಕ್ರಾಂತಿಕಾರಕ ರೂಪವಾದ 2 ಕಾಯ್ದೆಗಳನ್ನ ಮಾಡಿಕೊಟ್ಟಿದ್ರು. ಒಂದು ಈ ಸಮಾಜ ತಲೆ ತಗ್ಗಿಸುವಂತ ಪಿಡಿದಾಗಿರ್ತಕ್ಕಂಥ